ಮತ್ತು ತಾಳಿ ತಾಳಿ ಅನ್ಬೇಡಿ, ಏರ್ತದೆ ಈಗ. ಎಂತ ಏನು ಮರಯ್ಯ, ಮುಗೀತಲ್ಲ. ಈ ತಾಳಿ ಅಲ್ಲ, ತಾಳಿ ಕರಿಮಣಿ. ಓ ಕುರ್ಮಣಿ. ಕುರ್ಮಣಿ ಅಲ್ಲ, ಲಾಂಗಲ್ಯ. ಮಾಂಗಲ್ಯ. ಮಾಂಗಲ್ಯ ಲಾರಿ ಲಾಂಗಲ್ಯ. ಹೌದು ಮರ, ನೀ ಹೇಳಿದ್ದು ಹೌದು. ನಾನು ಎಲ್ಲಿದ್ದೇನೆ ಎಂಬಾಗುದಿಲ್ಲ ಈ ಕರಿಮಣಿ. ಅಲ್ಲ ಬಾಯಿ ಕಟ್ಟಕ್ಕೆ ಸ್ಥಾನಕ್ಕೆ ಹೋದವರು ಎಲ್ಲರ ವ್ಯವಸ್ಥೆ ನಿಮಗೆ ಅಂತ ಹೇಳಿದ್ದೇನೆ. ಇಲ್ಲಿ ಉಂಟು ಮರ, ಅದು ನಮ್ಮ ಕೈಗೆ ಏನೇ ಸಿಗ್ಲಿ ಹೋಗುದಲ್ಲಿಗೆ ಅಲ್ವಾ. ಇದು ಮಾಂಗಲ್ಯ. ಮಾಂಗಲ್ಯ ಮುಟ್ಲಿಕ್ಕೆ ಒಂದು 5 ಜನ ಮುತ್ತೇರಬೇಕೀಗ. ಬನ್ನಿ, 5 ಜನ ನೋಡಿ. ಲಟ್ರೆ ನೋಡಿ, ಲಟ್ರೆ ನೋಡಿ, ನೋಡಿ. ಲಟ್ರೆ ನೋಡಿ. ಲಾಲ್ ಹುಟ್ಟುತ್ತೆ, ಲಾಲ್ ಹುಟ್ಟುತ್ತೆ. ಲಾಲ್ ಆಗಲು ಬಾಯಿ ಹೊಡಿತೆ ಅಂತ ಕುದುರೆ ಕಾಲಿಗೆ ಬಾಯಿ ಲಾಲ್ ಹೊಡೆದ್ರೆ ಸರಿ ಆಗ್ತದೆ. ಲಾಲ್ ಎಂತ ಲಾಡು ಲೊರಿಲ್ ಆಗುದೇನಿಲ್ಲ. ಎಂತ ಮರು ಸರಿ ಆಗುದಿಲ್ಲ ಅಂತ ಹೇಳೋದೇನು? ಯಾಕೆ ನಾನು ಹೇಳಿದ್ದೇನು? ನೀನು ಮುತ್ತೆ ಇದೆಯಾ? ನನಗೆ ಮೇಲಿಲ್ಲ ಕೆಳಗೂ ಇಲ್ಲ. ನಿನಗೆ ಮದುವೆ ಆಗಿದೆ, ನನಗೆ ಕರಿಮಣಿ ಇಲ್ಲ, ಕಾಲು ಉಂಗುರ ಇಲ್ಲ. ಮುತ್ತೇಜ್ ಆಗ್ಬೇಕು ಅಂತ ಹೇಳಿದ್ದಾನೆ. ಲಾಗಿ ಲಾಗಿ ಮದುವೆ ಒಂದು ಲಾಗಿಲ್ಲ, ಮತ್ತೆಲ್ಲ ಲಾಗಿದ. ಮದುವೆ ಒಂದೇ ಲಾಗ್ಲಿಲ್ಲ ಅಂದ್ರೆ ನಿಶ್ಚಿತಾರ್ಥಲೆಲ್ಲ ಲಾಗಿದೆ, ಮದುವೆ ಒಂದು ಉಂಟು. ಇನ್ನು ಮುಂದೆ ಬರ್ತದೆ, ಮುಂದೆ ಬರ್ತದೆ, ಮುಂದೆ ಬರ್ತದೆ. ಹೀಗೆ ತಿರುಗುವ ಕೆಲಸ ಮಾಡುವ. ಅವ್ರು ಅಲ್ಲೇ ಮುಟ್ಕೊಂಡು ಸಾಕು ಅವರು ಕರಿಮಣಿಯನ್ನು. ನಾವು ಇಲ್ಲಿ ಶುರು ಮಾಡುವ. ಮಾಂಗಲ್ಯಂ ತಂತುರಾಲೇನ ಮಮ ಮಮ ಜೀವನ ಹೇತೂನಾಂ ಕಂಠೆ ಬದ್ಧಾಮಿ ಶುಭಗೆ ಯಹ ಜೀವ ಶರದ ಶತಂ ಖಟೋ. ಮುಂದೆ ಹೀಗೆ ಮಾಡಪ್ಪ, ಹೀಗೆ ಮಾಡು. ತಂಗಿ, ಯಾವ ಕಾರಣಕ್ಕಾಗಿಯೂ ಮಾಡಬೇಡ. ಈಗ ನಾನು ಹೇಳಿದಾಗೆ ಹೇಳುತ್ತಾ ಕಟ್ಟಿಯಾ ಹಿಂದೆ ಒಂದು ಸಾಕು. ನಾನು ಹೇಳಿದೆ ಹೇಳ್ತಾ ಬರಬೇಕು. ಬರುವಾಗ ಬಟ್ಟೆ ಬಿಲ್ಲಿತ್ತಲ್ಲ ಎರಡು ಈ ಮಾಡ್ಕೊಂಡು ಬಟ್ಟೆ ನಿಮ್ಗೆ ನೀವು ಹೇಳಿದ್ರಲ್ಲ, ಏನಂತ ನಾನು ಹೇಳಿದಾಗೆ ಹಾಗೆ ಮಾಡ್ತಾ ಹಿಂದೆ ಬನ್ನಿ. ಅವ್ರಿಗೆ ಹೇಳಿದ್ದ ನೀವೇ ಹಾಕೋದು, ನೀನು ಬಾ ಅಣ್ಣ, ನಿನ್ ಹಿಂದೆ ಅವಳು ಹಾಕೋದು. ಅವ್ರಿಗೆ ಹೇಳಿ ಬರ್ಬೇಕು ಅಂತ, ಹೌದು. ನಮಗ್ ಬರಬೇಡಿ ಅಂತ ಹೇಳಿದ್ರ. ತಪ್ಪು ನಮ್ಮದೇ. ಎಲ್ಲಿ ಬಂದಿದ್ದೆ ಗೊತ್ತಾಗುದಿಲ್ಲ. ನಂದು ಲಪ್ಪುಲಿಲ್ಲ, ಲಿವರು ಲಾಗಿದ ನಾನು ಲಾಗಿದೆ. ಅಂಬೋಡೆ ಎಂತ ಪಟ್ರೆ ನೀವು? ಓ, ಅವ್ರು ಮಾಡಿದ ಹಾಗೆ ನಾನು ಮಾಡಿದ ಹಾಗೆ ಅವರು ಲಾಡಿದ ಹಾಗೆ ಲಾಡ
ಮೊದಲೇ ಹೋಗ್ತಾರೆ. ಈಗ ಕ್ರಮ ಅಂತ ಹೇಳಿದ್ರೆ ಉಡುಗೊರೆ ಕ್ರಮ ಒಟ್ಟಿಗ ಮದುಮಕ್ಕಳಿಗೆ ಯಾರಾದ್ರೂ ಉಡುಗೊರೆ ಕೊಡುವುದಿದ್ರೆ ಇದೇ ಸಂದರ್ಭ ಕೊಡಬಹುದು. ಬ್ರಹ್ಮಪ್ರಸಾದ ಮೊದಲಾಗಲಿ ಹಿರಿಯರು ಹೇಳಿದ್ರು. ವಿಷಯ ಹೌದು. ಬ್ರಾಹ್ಮಣರ ಬಂದು ಕೊಡ್ಬೇಕು ಅಲ್ವಾ? ಏನು ಕೊಡುದು ಮರ? ನಾ ಏನು ತರಲಿಲ್ಲ. ಏನು ಕೊಡು ತಂದದ್ದು ಒಂದೇ ಸಹ ಆರು ವರ್ಷ. ಇದು ನಮ್ಮ ಅಪ್ಪನ ಪಟ್ಟೆ, ಇದೆಲ್ಲ ಅಟ್ಟದ ಮೇಲೆ ಇಟ್ಟೆ. ಇದರಲ್ಲಿ 16 ಬಟ್ಟೆ ಬೆಳ್ಳಿ ಶುರುವಾಗಿದೆ. ಇದನ್ನು ಕೊಟ್ಟರೆ ನಾನು ಕೆಟ್ಟೆ, ಕೊಡದಿದ್ರೆ ಉಪಾಯ ಇಲ್ಲ. ಇರಲಿ, ಪುರೋಹಿತರಿಂದ ಮದುಮಕ್ಕಳಿಗೆ ಉಡುಗೊರೆ ಆಯಿತು. ಅಲ್ಲಲ್ಲ, ಯಾರು ಹೇಳ್ತಾ ಇದ್ದಾರೆ ನೂತನ ವಧುವರರಿಂದ ಬ್ರಾಹ್ಮಣರಿಗೆ ಉಡುಗೊರೆ ಆಗಬೇಕು. ಸರಿಯಾಗಿ. ಮತ್ತೆ ಸೀರೆ ತರಿಸುದು ಬೇರೆ ಏನು ಬೇಡ, ನಮ್ಮ ತಂದು ಕೊಟ್ಟರೆ ಸಾಕು. ನಮ್ಮ ಮನೆಗೆ ಹೋಗ್ಬೇಕಲ್ಲ. ಆಶ್ಚರ್ಯ, ಪರಮಾಶ್ಚರ್ಯ. ಅವಳು ಹೇಳಿದ್ದವಳು ಮದುವೆ ಒಂದಾಗಲಿಲ್ಲ, ಪತ್ರ ಆಗಿದೆ, ಮುಂದೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ಬೇಗ ಒಂದು ಬಂತಲ್ಲ, ಇದು ನಾಳೆಗೆಲ್ಲ ಹೀಗಾಗ್ತದೆ. ಲಟ್ರೆ ಬಿಡುವೆ ಈಗ. ಲಟ್ರೆ ಅಂದ್ರೆ ಲಾಗೆ ಲೋಡ್ ಲೇಡಿ ಲಾಚಿಗೆಲ್ಲ ಆಗ್ತದೆ. ಹಾಗೆ ಹೇಳಬೇಡಿ, ನಾಚಿಕೆ ಆಗುತ್ತದೆ. ಲಾಚಿಕೆ 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 ಕರು ತೀರ್ಲಿಕ್ಕೆ ನನ್ನ ಯಾಕೆ ತಕೊಂಡೆ ನೀವು ಹೇಳೋ. ನಿಮ್ಮದು ಎಂತ? ನಮ್ಮಲ್ಲಿ ಎಂತ ಒಳ್ಳೆ ನನ್ನ ಶಾಲಕ್ಕೆ ಕೊಡೆ ನೀವು ಕೊಡಿಲ್ಲ. ಇದು ನಿಮ್ಮತ್ತಿ ಲೆಗೊಳ್ಳಿ. ಅಶುದ್ಧಾಗಿ ಹೋಗಿದೆ ನೀವು. ಎಲ್ಲ ಮಂತ್ರದಲ್ಲೇ ಮಂತ್ರದಲ್ಲೇ ಶುದ್ಧ ಆಗ್ತದೆ. ನಾನು ಬಿಟ್ಟು ಮತ್ತೊಬ್ಬರಿದ್ದಾರೆ ಇತ್ತೀಚೆಗೆ ಬೇರೆ ಗೊತ್ತಿ ಉದಯ. ನಾನು ಗಂಟು ನೋಡ್ಬೇಕಂತ ಮಾಡಿದ್ದೆ, ಆ ಮಂತ್ರ ಹೇಳುತ್ತೆ ಅಂತ. ಪುರೋಹಿತರಿಂದ ಉಡುಗೊರೆ ಆಯ್ತು. ಈಗ ಒಂದು ವರ್ಷ ಇಬ್ಬರು ಒಟ್ಟು 6 ಕಾಲ ಆಗಿದೆ. ಈಗ 4 ಅಂತಲ್ಲ 6 ಆಗಲಿ ಅಂದ್ರೆ ಒಂದು ಮಗು ಆಗಲಿ. ಈಗ ಕಂಡ ಆಶೀರ್ವಾದ ಮಾಡು. ಪುರೋಹಿತರೆ, ಪ್ರಥಮ ಬಾರಿಗೆ ಆಶೀರ್ವಾದ ಮಾಡು. ನಾನು ನಿಮ್ಮ ಹಾಗೆ ಸಂಸ್ಕೃತದಲ್ಲೇ ಆಶೀರ್ವಾದ ಮಾಡಲ? ಮಾಡಪ್ಪ ಮಾಡು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಈಗ ಆಯ್ತದ್ದು, ಈಗ ಆಗಿದ್ದೇನು? ಮದುವೆ ಆಯ್ತು. ಕಲ್ಯಾಣ ಇನ್ನು ಕಲ್ಯಾಣ ಬೇರೆ, ಮದುವೆ ಬೇರೆಯಾ? ಬೇರೆ ಬೇರೆ ಎಲ್ಲ ಒಂದೇ. ಅದು ಇದಲ್ಲ ಬೇರೆ ಬೇರೆ ಬೇರೆ. 3 ಕಾಲ ಚೆನ್ನಾಗಿ ಮಾಡಿರಿ. ಒಟ್ಟು ಹೇಳ್ದಾಗೆ ರಗಳೆ ಇಲ್ಲ. ಹೇ ನೀನು ಕೈ ಎತ್ತು ಬಾ. ನಾನು ಎಂತ ಮಾಡಿದೆ? ಅವನು ಕೈ ಎತ್ತು, ಅಣ್ಣ ಅವನೇನು ಕೈ ಎತ್ತದು? ಅಯ್ಯೋ, ಲವರು ಲೈನಿಂಗ್ ಎತ್ತಿಲ್ಲ. ಅವ್ರು ಎತ್ತು ಎತ್ತು ಬಿಡ್ತಾರೆ. ಇದರ ಮಧ್ಯೆ ಬಾ, ಅವ್ರ ಮಧ್ಯೆ ಮುಂದೆ ಬನ್ನಿ. ಈಗ ತಂಗಿಯನ್ನ ಎತ್ತಿ ಕೊಡುವ ಕ್ರಮ ಉಂಟು. ಅವಳಿಗೆ ಎತ್ತಿ ಕೊಡುವುದಲ್ಲ, ಕೈ ಎತ್ತಿ ಕೊಡುವ ಕ್ರಮ ಅಂತ. ಇವಳ ಕೈಯನ್ನ ಅವನ ಬಲಗೈಯಲ್ಲಿಟ್ಟು 4 ಪಳ್ಳೆ ಮಾತಾಡಿ ಕಳಿಸಿಕೊಡ್ಬೇಕು. ಪುರೋಹಿತರೆ, ನಾನು ಮಾತಾಡ್ತೇನೆ. ಹಾ, ಮಧ್ಯ ಬಾಯಿ ಹಾಕುವಾಗ ಇಲ್ಲ ಬಾ. ನನಗೆ ಭಾವನೆ ಬರ್ತದೆ. ಪುರೋಹಿತರೆ, ಭಾವನೆ ಭಾವನೆ ಆಯ್ತು. ಇದು ಮದುವೆ ಮನೆಯಲ್ಲ, ಬೇರೆ ಮನೆ. ಒಬ್ಬ ಆಗ್ತದೆ. ಎಂತ ಆಯ್ತು ತಿಳ್ಕೊಳ್ಳೋದು ನಾನು. ಕಳಿಸಿಕೊಡುವುದಾ ಕಡಿದು ಹಾಕೋದೇ? ನೀವು ಕಣ್ಗೆ
ಎರಡು ಬೇಡ ಮತ್ತೆ ಭಾವ, ನನ್ನ ತಂಗಿಯನ್ನ ಇಲ್ಲಿಯವರೆಗೆ ಪ್ರೀತಿಯಿಂದ ಸಾಕಿ ಸಲಹಿದವರು ನಾವಿದ್ದೇವೆ. ಮೇಲೆ ಇಟ್ಟರೆ ಇರುವೆ ಕಚ್ಕೊಂಡು ಹೋಗ್ತದೋ, ಕೆಳಗೆ ಇಟ್ಟರೆ ಕಾಗೆ ಕಚ್ಕೊಂಡು ಹೋಗ್ತದೋ ಎಂದು ಈ ವರ್ಷ ಎಲ್ಲ ಬದಲಾವಣೆ ಆಗಿದೆ ಇವರಿಂದ. ಹಾಗಾಗಿ ಪ್ರೀತಿಯಿಂದ ಗಿಣಿಯ ಹಾಗೆ ಸಾಕಿದಂತ ನನ್ನ ತಂಗಿಯನ್ನ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇನೆ ಭಾವ. ಸರಿ, ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು, ನಿನ್ನಿಂದ ಹಾಗೆ ಬೇಕಾದ್ರೂ ಹಾಗೆ. ಒಳ್ಳೆ ರೀತಿಯಿಂದ ನನ್ನ ತಂಗಿಯನ್ನು ನೋಡ್ಕೊಳ್ಬೇಕು ಭಾವ. ತಂಗಿ ಹೇಳು ಮಾತಾಡ. ತಂಗಿ ಅಣ್ಣಯ್ಯ ಹಂಸ ತೂಲಿಕಾ ತಲ್ಪದಲ್ಲಿ ಸುಖದಿಂದ ಬೆಳೆದವಳು ನೀನು. ಎಂತ ಭಾವನೆ ಮರೆ. ಇಲ್ಲಿಯವರೆಗೆ ಕಷ್ಟ ಏನೂ ಎನ್ನುವ ಹಾಗೆ ತಿಳಿದವಳಲ್ಲ ನೀನು. ಆದರೆ ಇವತ್ತು ನಮ್ಮನ್ನೆಲ್ಲರನ್ನು ಬಿಟ್ಟು ಗಂಡನೊಟ್ಟಿಗೆ ಗಂಡನ ಮನೆಯನ್ನ ಸೇರ್ತಾ ಇದೀಯ. ನನ್ನ ಮನೆ ಹೋಗ್ತಿಲ್ಲ ಮರೆ. ಯಾಕೆ ಹೇಳಿ ಕೇಳಿ ತುಂಬಿದ ಮನೆ, ತುಂಬಿದ ಸಂಸಾರ, ಅಲ್ಲಿ ನಿನ್ನ ಮನಸ್ಸಿಗೆ ಕಷ್ಟವಾಗುವುದು, ನಿನ್ನ ಮನಸ್ಸಿಗೆ ನೋವುಂಟಾಗಬಹುದು. ಏನ್ ಮಾಡುದು? ಆದ್ರೆ ಕಷ್ಟ ಆಯ್ತು, ನೋವು ಉಂಟಾಯ್ತು ಅಂತಾದ್ರೆ ಯೋಚನೆ ಮಾಡಬೇಡ ತಂಗಿ, ಓಡಿ ಬಂದ್ಬಿಡು ತಂಗಿ, ಕಷ್ಟ ಆಗಲಿ ಸುಖ ಆಗಲಿ ಅಲ್ಲೇ ಇರುವಂತ ಹೇಳುವ ಅಣ್ಣ ತಂಗಿ ಹೀಗೆ ಹೌದಾ? ಒಳ್ಳೆ ಒಳ್ಳೆ ಲಾಭನೆ ಲಾಭನೆ ನನಗೆ. ಒಳ್ಳೆ ಲಾಭನೆ ಒಳ್ಳೆ ಲಾಭ ಲಾಭನೆ ಲಾಭನೆ ಹೇಳೋದು ಹಾಗೆಲ್ಲ ಹೇಳೋದು. ಎಷ್ಟೇ ಕಷ್ಟ ಆಗಲಿ ಗಂಡನೇ ದೇವರನ್ನು ತಿಳ್ಕೊಂಡು ಸಹಬಾಳ್ವೆ ಮಾಡುವಂತ ಹೇಳೋದು. ಸರಿ, ಇದೇ ಕಾರ್ಯಕ್ರಮ ನಾನು ಬರುತ್ತೇನೆ. ನಾನು ಬರುತ್ತೇನೆ. ಒಂದು ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಿ. ರಾಷ್ಟ್ರದ ಲಾಡಿ ಪುರೋಹಿತರೇ, ಬಹಳ ಸಂತೋಷವಾಯಿತು. ಶೀಘ್ರವಾಗಿ ನಿಮ್ಮನ್ನ ಕರಲಾಕ್ಷಣದಲ್ಲಿ ಇಲ್ಲಿಯವರೆಗಾಗಿ ಬಂದು ಶೀಘ್ರಾತಿ ಶೀಘ್ರವಾಗಿ ಮದುವೆಯನ್ನು ವಿಜೃಂಭಣೆಯಿಂದ ಪೂರೈಸಿ ಕೊಟ್ಟವರು ನೀವು. ಧನ್ಯವಾದಗಳೊಂದಿಗೆ ಮತ್ತೆ ಸಿಗುವ. ಇದು ಇಲ್ಲಿ ಮುಗಿತಾ ಇರಂತಲ್ಲ ಕಳೆದಿದ್ದಾರೆ. ಹಾಗೆ ಬರುವವರೆ ನೀವೇ ಬರಬೇಕು, ಕಾರ್ಯಕ್ರಮ ನೀವೇ ಮಾಡಿಕೊಡಬೇಕು ಎಲ್ಲ ಹೇಳೋದು. ಕಾರ್ಯಕ್ರಮ ಮುಗಿದ ಮೇಲೆ ಒಳ್ಳೆ ಮಾಡಿದ್ದೀರಿ, ಧನ್ಯವಾದಗಳು. ನಿಮ್ಮ ಧನ್ಯವಾದಗಳು ಹೊಟ್ಟೆ ಕೂತಾರ ನಾವು ಕೇಳೋದಲ್ಲ, ಕೇಳಬಾರದು, ನೀವೇ ಕೊಡಬೇಕು ದಕ್ಷಿಣೆ. ಓ ಪುರೋಹಿತರೆ, ನನಗೆ ಅವಗಾಹನೆಗೆ ಬರಲಿಲ್ಲ. ಯೋಚನೆ ಮಾಡಬೇಡಿ. ಪುರೋಹಿತರು ಬರ್ತಾರೆ, ಮುಷ್ಟಿ ಬಿಗಿದು ಬಿಗಿದು ನೀವು ಒಂದಾಳೆ ಕೊಡುದು ಬೇಡ, ಮುಷ್ಟಿ ಕಟ್ಟಿಕೊಳ್ಳುದು ಬೇಡ. ಅಂದ್ರೆ ಬಾಚಿ ಕೊಡಿ ಅಂತ ಲೆಕ್ಕ ಮಾಡು. ಕಡಿಮೆ ಆಯ್ತಂತೆ. ಯೋಚನೆ ಮಾಡಬೇಡಿ. ನೆಲಮಾಳಿಗೆಯಲ್ಲಿ ಕೊಪ್ಪರಿಗೆ ಉಂಟು, ಕೊಪ್ಪರಿಗೆಯಲ್ಲಿ ಚಿನ್ನ ಮರಳುಗಳು ಉಂಟು. ನೆಲಮಾಳಿಗೆ ಕೊಪ್ಪರಿಗೆಲ್ಲ ಎಬ್ಬಿಸಿ ಮೊಂಡೆ ಬೀಳ್ತಾರೆ, ಪುರೋಹಿತರು ಬಂದು ಬೀಳ್ತಾರೆ, ಮಣ್ಣು ಹಾಕಿ ಮುಚ್ಚಿಬಿಡಿ. ಅದು ನಮ್ಮನೆ ಮಣ್ಣು ಹಾಕಿ ಮುಚ್ಚಿ ಬಿಡುದಾ? ಅಲ್ಲ, ಅವಸರದಲ್ಲಿ ಹೋಗುವಾಗ ಹೊಂಡದಲ್ಲಿ ನೀವು ಬಂದು ಬಿದ್ರೆ ಅದಕ್ಕೆ ಮೊದಲೇ ಹೊಂಡವನ್ನು ಮುಚ್ಚಿ. ಹಾ. ಸರಿ ಆಗಿದೆ. ತೃಪ್ತಿ ಆಯ್ತಾ? ಆಯ್ತಂತೆ. ಚಂದ್ರಹಾಸನ ಹರಿಹಾರಬಹುದಲ್ಲ? ಏನು ಅವಸರದಲ್ಲಿ ಬರ್ತಾ ಇದ್ದೀರಿ? ಎಲ್ಲಿಂದ ಬಂದ್ರಿ? ಏನು ಕಥೆ? ಅಯ್ಯೋ, ಎಲ್ಲರೂ ನಿಮ್ಮನೆಯಿಂದ ಬರ್ತಾ ಇದ್ದಾರೆ ಈಗ. ನಮ್ಮ ಮನೆಯಿಂದ? ಹೌದು. ಏನು ವಿಶೇಷ? ಮದುವೆ. ಮದುವೆ? ಹೌದು. ಯಾರ ಮದುವೆ? ಎಂತ ಮಾತಾಡ್ತೀರಿ ನೀವು? ನೀವೇ ಕಳಿಸಿಕೊಟ್ಟ ಚಂದ್ರಹಾಸ ಅವನಿಗೆ ನಿಮ್ಮ ಮಗಳನ್ನು ಕೊಟ್ಟು ಮಗನ ಮದುವೆ ಮಾಡಿಸಿಬಿಟ್ಟ. ಲೇಖ
ಕೆಟ್ಟ. ಇದು ಅಪ್ಪಯ್ಯ ಸತ್ತ. ಎಡಗಡೆ. ನಾನು ಕಳುಹಿಸಿದಂತ ಲೇಖನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಎಂಥ ಅನರ್ಥ ಮಾಡಿಬಿಟ್ಟೆ ನೀನು. ಏನಾಯ್ತು ಅಪ್ಪಯ್ಯ? ಜಾತನೊಡನೆ ಬೇಡವೆಂದು ಮಾತನಾಡಿದೀಯ ಬರೆದ ರೀತಿಯಂತೆ ನಾಗೈದಿರುವೆ ಖಾಲಿಗೊಳ್ಳುವುದೇಗೆ ತರವೇ ಜಾತನೊಡನೆ ಬೇಡ ಎಂದು ಖಾಲಿ ಜಾತನೊಡನೆ ಬೇಡವೆಂದು ಖಾಲಿ ಒಮ್ಮಿಂದೊಮ್ಮೆಲೆ ಉರಿದು ಬೀಳ್ತಾ ಇದ್ದೀರಿ. ಬಾಯಿಗೆ ಬಂದಂತೆ ಬೈತಾ ಇದ್ದೀರಿ. ದನಕ್ಕೆ ಬಡದ ಹಾಗೆ ಬಡಿತಾ ಇದ್ದೀರಿ. ಅಪ್ಪಯ್ಯ ಏನ್ ತಪ್ಪಾಯ್ತು ಅಂತ ನನಗಂತೂ ಅರ್ಥ ಆಗುವುದಿಲ್ಲ. ನೀವು ಲೇಖನದಲ್ಲಿ ಏನು ಬರೆದಿದ್ದೀರೋ ಅದನ್ನೇ ಮಾಡಿದ್ದೇನೆ. ಲೇಖನದಲ್ಲಿ ನಾನು ಏನನ್ನ ಬರೆದಿದ್ದೇನೋ ಅದೇ ರೀತಿಯಲ್ಲಿ ಕಾರ್ಯ ಮಾಡಿದ್ದೀಯ. ಒಂದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಎಲ್ಲ ಅನರ್ಥಕ್ಕೆ ಕಾರಣಕರ್ತನಾದ ನೀನು ನನ್ನ ಎದುರುಗಡೆಯಲ್ಲಿ ನಿಲ್ಲಬಾರದು, ನಿಲ್ಲಿರಬಾರದು. ಕೊಡುವುದಾಚೆ ಈಗಲೇ ನಗೆ ನಡೆವೆ ಈ ಕಾಲನಗೆ ಹೀಗೆ ಬಿಡಲಿದ ನಗೈದು ನೇಮ ಒಡನೆ ಒಳಗೆ ಹೋದ ರಾಮ ಜಾತನೊಡನೆ ಬೇಡ ಖಾತಿ ಜಾತನೊಡನೆ ಬೇಡ ಖಾತಿ. ನಿಮಗೆ ಸಮಾಧಾನ ಆಗ್ತದೆ ಅಂತಾದ್ರೆ ನಾನು ಕಾಡಿಗೆ ಹೋಗ್ತೇನೆ ಅಂತ. ಯಾಕೆಂದ್ರೆ ನಮಗೆ ಆದರ್ಶ ಪುರಾಣ ಪುಣ್ಯ ಪ್ರಸಂಗಗಳೆಲ್ಲವೂ ಆದರ್ಶಮಯವಾದಂತಹ ಬದುಕನ್ನು ರೂಪಿಸಿಕೊಡುವಂಥದ್ದು. ಎಷ್ಟು ಜೀವನಕ್ಕೆ ಅಳವಡಿಸಿಕೊಂಡಿದ್ದೀಯ ಅಪ್ಪ, ಏನು? ಹಿಂದಿನ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ತನ್ನ ತಂದೆಯ ಮಾತುಗಳನ್ನು ಉಳಿಸುವುದಕ್ಕಾಗಿ ಕಾಡಿಗೆ ಹೋಗಿ ವನವಾಸವನ್ನು ಅನುಭವಿಸಿದ ಅಪ್ಪಯ್ಯ. 12 ವರ್ಷ 14 ವರ್ಷ ಅಪ್ಪಯ್ಯ. ಇದು ಗೊತ್ತಿಲ್ಲ. ತಂದೆಯ ಮಾತನ್ನ ಈಡೇರಿಸುವುದಕ್ಕಾಗಿ ಕಾಡಿಗೆ ಹೋಗಿ ಅನುಭವಿಸಿದಂತಹ ಆ ವ್ರತವನ್ನ ಇವತ್ತು ನಿಮ್ಮ ಸಂತೋಷ ಸಮಾಧಾನಕ್ಕಾಗಿ ನಾನೇ ಹೋಗಿ ಅನುಭವಿಸ್ತೇನೆ ಅಪ್ಪಯ್ಯ. ಮರ್ಯಾದಾ ಪುರುಷೋತ್ತಮನಾಗಿರುವಂತಹ ಶ್ರೀರಾಮಚಂದ್ರ ಅವನ ಯೋಗ್ಯತೆ ಏನು, ಹಣೆ ಬರಗೆಟ್ಟವನೇ. ನಿನ್ನ ಹಣೆ ಬರಹ ಏನು? ಪಿತೃವಾಕ್ಯ ಪರಿಪಾಲನೆಗಾಗಿ ತನ್ನನ್ನೇ ತಾನು ತ್ಯಾಗ ಮಾಡಿಕೊಂಡವ ರಾಮ. ಅಪ್ಪ ಹೇಳಿದ ಒಂದು ಕಾರ್ಯವನ್ನ ಮಾಡದೇ ಇರುವಂತಹ ನೀನು ಆ ಖಗಕುಲದೀಪದಿಗೆ ಯಾವ ಜಡಮತಿ ಪುತ್ರ ರೂಪದಿ ಜನಿಸಿದ ಶತ್ರು ನೀನು. ನಿನ್ನ ಶಿರಚ್ಛೇದನ ಮಾಡ್ತೇನೆ. ತೊಂದರೆ ಇಲ್ಲ ಅಪ್ಪಯ್ಯ. ಏನು? ನಿಮಗೆ ಸಂತೋಷ ಆಗ್ತದೆ ಅಂತ ಕೊಂದು ಹಾಕಿ. ಏನು? ಅದು ಒಂದು ಬಲ್ಲವರಾಡಿದಂತಹ ಮಾತಿಲ್ವೇ? ಯಾವುದು? ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ ಎನ್ನುವ ಹಾಗೆ. ಹೌದಪ್ಪ. ಹಿಂದೊಂದು ಸಂದರ್ಭದಲ್ಲಿ ಭಾರ್ಗವರಾಮ ತನ್ನ ತಂದೆಯ ಮಾತನ್ನ ಕೇಳುವುದಕ್ಕಾಗಿ ಮುಂದ ಹೋಗಿ ತನ್ನ ಸಹೋದರನನ್ನ ತಾಯಿಯನ್ನ ಕಡಿದ. ಆದ್ರೆ ವಿಚಾರ ಮಾಡಿ ನೋಡಿ, ಜಮದಗ್ನಿ ಮಹರ್ಷಿಗಳಿಗೆ ಉಳಿಸಿಕೊಳ್ಳುವಂತಹ ಯೋಗ್ಯತೆ ಅಂತ ಉಳಿಸಿಕೊಂಡು ನಿಮಗಿದ್ದವ ನಾನು ಒಬ್ಬನೇ ಮಗ. ಅಷ್ಟೇ ಸತ್ರು ಅಷ್ಟೇ. ಅಲ್ಲ, ಕೊಂದಾದ್ಮೇಲೆ ಮತ್ತೆ ಉಳಿಸಿಕೊಳ್ಳುವುದಕ್ಕೆ ನಿನಗೆ ಸಾಯುವುದು ದೊಡ್ಡದಲ್ಲ, ಬದುಕುವುದು ಹೆಚ್ಚಲ್ಲ. ಆ ಹೆಚ್ಚಲ್ಲ, 3 ಕಡಿಮೆ ಅಲ್ಲ. ಲೇಖನ ಸರಿಯಾಗಿ ಓದಿದ್ದೀಯಾ? ಹೌದಪ್ಪ. ಅರ್ಥ ಮಾಡಿಕೊಂಡಿದ್ದೀಯಾ? ಹೌದಪ್ಪ. ಪಚನ ಆಗಿದೆಯಾ? ಹೌದಪ್ಪ. 3 ಹೊತ್ತು ತಿಂದದ್ದಲ್ಲ, ಅದರಲ್ಲಿರುವ ವಿಷಯ ಹೌದಪ್ಪ. ಎನ್ನುಂಟು ಲೇಖನ? ಅಯ್ಯೋ ಅಪ್ಪಯ್ಯ, ಇದು ಮುಂದಾಯ್ತಲ್ಲಪ್ಪಯ್ಯ. ನಿನ್ನಂತ ಮಗ ಹುಟ್ಟಿದ ಮೇಲೆ ಯಾವ ಅಪ್ಪನಿಗೂ ಹಿಂದೆ ಮುಂದೆ ಆಗುವುದೇ. ನೀನು ಗೊತ್ತಾಗ್ತದೆಯಲ್ಲೋ ನೋಡೋಣ ಅಂತ ನಾನು ಹಾಗೆ ಹೇಳಿದದ್ದು ಅಷ್ಟೇ. ನನಗೆ ಹೇಳಲಿಕ್ಕೆ ಬರಬೇಡ, ಸರಿಯಾಗಿ ಕಣ್ಣು ಬಿಟ್ಟು ನೋಡು. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ನಮ್ಮಪ್ಪಯ್ಯ ನೆನ್ನತ್ತೆಯೇ ಡಂಗುರ ಸಾರಿವ
ಯಾರಿಗೂ ಗೊತ್ತಿಲ್ಲ ನಿನ್ನ ಅಪ್ಪಯ್ಯ ಅಂತ. ಸುಪ್ರೇಮದಿಂದ ತನ್ನ ಸುತ ಮದನಂಗೆ ಬಿಗೆ ಬರಸಿ ನೇಮಿಸಿದ ಕಾರ್ಯ ನಿನಗೆ ಹೇಳಿದ್ದು. ಈ ಚಂದ್ರಹಾಸಂ ಮಹಾಹಿತ ನಮಗೆ. ಹಿತನು ಅಸಂಬದ್ಧ ಪ್ರಲಾಪಿ. ಮಹಾಹಿತ ನಮಗೆ, ಮಹಾ ಅಹಿತ ನಮಗೆ. ಇದು ಸವರ್ಣ ತೀರ್ಥ. ನಿಮ್ಮ ಸವರ್ಣ ತೀರ್ಥ ಸಂಧಿ ಒಳಗೆ ನಾನು ಬೆನ್ನು ಸಂಧಿ ಒಂದು ಹೋಯ್ತಲ್ಲ ಅಪ್ಪಯ್ಯ. ನನ್ನ ದೇಹದ ಸಂದನ್ನೆಲ್ಲ ಕಳಿಸಿಕೊಡ್ತೇನೆ ಈಗ. ಇನ್ನು ಮೇಲೆ ಸಂಧಿ ಒಳಗೆಲ್ಲ ಬರೀಲಿಕ್ಕೆ ಹೋಗ್ಬೇಡಿ ಅಪ್ಪಯ್ಯ. ಸಂಧಿ ಒಳಗೆ ಬಂದದ್ದಲ್ಲ, ವಾಕ್ಯದಲ್ಲೇನು ಸೇರಿದ್ದು. ನನಗೆ ಅದೆಲ್ಲ ಎಲ್ಲ ಅರ್ಥ ಆಗಬೇಕು. ಚಿಕ್ಕ ಪ್ರಸಂಗಿ ನನಗೆ ಹೇಳು ಬಿಟ್ಟ. ಮೇಲೆ ನಮ್ಮ ಸೀಮೆಗರ ಸಾಗಪಂ ಸಂದೇಹ ಮಿಲ್ಲಿದಕ್ಕೆ ಸಾಮಾನ್ಯದವನಲ್ಲ. ಹೌದಪ್ಪಯ್ಯ, ಸ್ವರ ಯಾಕೆ ಬದಲಾಯ್ತಪ್ಪಯ್ಯ? ಅದು ಎಚ್ಚರಿಕೆ, ಸೂಚನೆ, ಗೂಢಾರ್ಥ. ಸಾಮಾನ್ಯದವನಲ್ಲ, ಸಾಮಾನ್ಯದವನಲ್ಲ. ಈಗಲೇ ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ, ಇದ್ದದ್ದು ಮೇಲೆ ನಮ್ಮ ಸೀಮೆ ಗರಸಾಗಪಂ ಸಂದೇಹ ಮಿಲ್ಲಿದಕ್ಕೆ ಹೊತ್ತು ಕಳೆಯದೆ ಬಂದ ಬಳಿಕಿವನ ಕುಲವಿತ್ತ ವಿದ್ಯಾ ವಯೋ ವಿಕ್ರಮಂಗಳ ನೀ ನೋಡುತ್ತಿರೋಣ. ಓದಿ ಅಪ್ಪಯ್ಯ, ಮುಂದುಂಟು ಅಪ್ಪಯ್ಯ, ಓದಿ ಅಪ್ಪಯ್ಯ. ಮುಂದುಂಟು ಅಂತ ಅರ್ಧವು ನಾನು, ನನಗೆ ಗೊತ್ತಿಲ್ಲ ಮುಂದುಂಟು ಇಲ್ವ ಅಂತ. ಕಣ್ಣಾಡಿಸಿ ನೋಡು. ಹೊತ್ತು ಕಳೆಯದೆ ಬಂದ ಬಳಿಕಿವನ ಕುಲವಿತ್ತ ವಿದ್ಯಾ ವಯೋ ವಿಕ್ರಮಂಗಳ ನೀ ನೋಡುತ್ತಿರದೆ ಕೊಡು. ಯಾಕೋ ಏನೋ ಬಿಸಿಲಿನಲ್ಲಿ ಬಂದನೋ ಇಲ್ಲವೋ, ಈ ಒಳಗಿನ ತಂಪು ಸೇರಿ ಪಿತ್ತ ಪ್ರಕೋಪದಿಂದ ತಲೆ ಗರ 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 ತಿರುಗ್ತಾ ಇದೆ ಮಗನೇ. ಏನೋ ಮಗನೇ, ಅಯ್ಯೋ ನೀರು ಕೊಡುದು ಬೇಡ ಈಗ. ಅಯ್ಯೋ ಈ ಪರಿಸ್ಥಿತಿಯಲ್ಲಿ ನನ್ನನ್ನು ನೋಡಿದ್ರೆ ಅವಳು ಎದೆ ಹೊಡೆದು ಹೋದಾಳು. ವೈದ್ಯರನ್ನು ಕರಿಬೇಡ. ಆ ವೈದ್ಯರಿಗಿಂತಲೂ ಯಮ ಬಂದ್ರೆ ತೊಂದರೆ. ಯಮ ಬಂದ್ರೆ ಪ್ರಾಣ ಮಾತ್ರ ಎಳ್ಕೊಂಡು ಹೋಗ್ತಾನೆ. ಈ ವೈದ್ಯರು ಬಂದ್ರೆ ಪ್ರಾಣ ಹಣ ಎರಡೂ ಎಳ್ಕೊಂಡು ಹೋದ್ರೆ ನಿನ್ನ ಅಪ್ಪಂದೇ ಹೋಗುವುದು, ವೈದ್ಯರಿದ್ದಲ್ಲ. ಎಲ್ಲ ವೈದ್ಯರು ಹಾಗಲ್ಲ. ಕೆಲವು ವೈದ್ಯರೆಲ್ಲ ಸಂಪಾದನೆ ಮಾಡಿದ್ದೆಲ್ಲ ಬೇರೆ ಬೇರೆ ಕ್ಷೇತ್ರಕ್ಕೆ ವಿನಿಯೋಗಿಸಿ ಬದುಕಿದ. ಅವರನ್ನು ಈಗ ಕರೆಸಬೇಡ. ಅವ್ರು ಈಗ ಬಂದು ಕೊಟ್ಟರು ಅದು ಮತ್ತೆ ಮುಗೀತು ಅಂತಾರೆ. ಬೇಡ ಮಗನೇ, ಸ್ವಲ್ಪ ಕಾಲ ನಾವು ವಿಶ್ರಾಂತಿ ಪಡಿತೇವೆ. ನಿನ್ನನ್ನು ಬಿಟ್ಟು ಮತ್ತೆ ನನಗೆ ಯಾವ ಕರೆದಿಟ್ಟಿದ್ದಾರೆ.
ಹೇಗಾಯಿತು? ಯಾರಿಂದ ಹೇಗಾಯಿತು? ನನ್ನ ಕೈ ನನಗೆ ಮೋಸ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಲೇಖನವನ್ನು ತಂದಿರುವಂತಹ ಚಂದ್ರಹಾಸನ ಮುಗ್ಧತೆ ಇಂತಹ ಅನ್ಯಾಯಕ್ಕೆ ಅವಕಾಶ ಕೊಡುವುದಕ್ಕೆ ಸಾಧ್ಯ ಇಲ್ಲ. ನನ್ನ ತಪ್ಪು ಅಲ್ಲ, ಚಂದ್ರಹಾಸನ ತಪ್ಪು ಅಲ್ಲ ಅಂತಾದ ಮೇಲೆ ಇದಕ್ಕೆಲ್ಲ ಕಾರಣವೇ ನನ್ನ ಬದುಕಿನಲ್ಲಿ ಆಟ ಆಡ್ತಾ ಇದ್ದಾನೆ. ಹಾಗಂತ ಈ ವಿಷಯದಲ್ಲಿ ಯೋಚಿಸುತ್ತಾ ಯೋಚಿಸುತ್ತಾ ಮುಂದುವರಿಯುತ್ತಾ ಇರುವ ಹಾಗೆ ನನ್ನ ಮಗ ದೋಷಿಗನಲ್ಲ. ಖಂಡಿತ ಅವನಿಂದ ಯಾವುದೇ ತಪ್ಪು ಘಟಿಸಲಿಲ್ಲ. ಆಗ್ಲಿಲ್ಲ. ಎಲ್ಲವುದಕ್ಕೂ ನಾನೇ ಕಾರಣನಾಗಿ ಹೋದೆ. ಅಲ್ವಾ? ಆದರೆ ಅದರ ಪರಿಣಾಮದಲ್ಲಿ ಹಾ. ಹೀನನಾಗಿರುವಂತಹ ಚಂದ್ರಹಾಸ ಬದುಕಿನ ಉನ್ನತಿಯನ್ನ ಕಂಡ. ಯಾವ ವಿರೋಧಿಯಾಗಿರುವಂತಹ ಚಂದ್ರಹಾಸನ ಹೊಗೆ ಕಾಣಬೇಕು ಎನ್ನುವುದಾಗಿ ನಾನು ಪ್ರಯತ್ನಿಸುತ್ತಾ ಇದ್ದೇನೋ ಆ ಚಂದ್ರಹಾಸನೇ ಇವತ್ತು ನನ್ನ ಮಗಳ ಗಂಡ, ನನ್ನ ಅಳಿಯ. ಇಲ್ಲ, ಆ ಚಂದ್ರಹಾಸ ಸಾಯಲೇಬೇಕು. ಅವ ಸತ್ತರೆ ವಿಷಯ ಆ ವಿಪ್ರರ ಮಾತು ಸತ್ಯವಾಯಿತು ಅಂತಾದರೆ ನನ್ನ ಕನಸಿನ ಸಾಮ್ರಾಜ್ಯ ಕುಂತಳದ ಪಟ್ಟ ಆ ಚಂದ್ರಹಾಸನ ವಶವಾಗಿ ಹೋಗುತ್ತದೆ. ಅದಾಗಬಾರದು ಅಂತಾದ್ರೆ ಏನಾದರೂ ಷಡ್ಯಂತ್ರವನ್ನ ರೂಪಿಸಿ ಚಂದ್ರಹಾಸನ ಹೊಗೆಯನ್ನು ನಾನು ಕಾಣಬೇಕು. ಹಾಗೊಮ್ಮೆ ಚಂದ್ರಹಾಸ ಸತ್ತ ಅಂತಾದ್ರೆ ನನ್ನ ಮಗಳು ವಿಷಯೇ ಮುಂಡೆಯಾಗುತ್ತಾಳೆ. ಮಗಳು ಮುಂಡೆಯಾಗುತ್ತಾಳೆ ಎನ್ನುವುದಾಗಿ ಯೋಚಿಸಿದರೆ ನನ್ನ ಸಾಮ್ರಾಜ್ಯ ಹೆರವನ ಸೊತ್ತಾಗಿ ಹೋಗುತ್ತದೆ. ಸ್ಮಶಾನ ವೈರಾಗ್ಯ, ಪ್ರಸೂತ ವೈರಾಗ್ಯ, ಇದೆಲ್ಲವೂ ವ್ಯಕ್ತಿಯನ್ನ ಬಾಧಿಸುವುದು ಕೆಲವೇ ಕ್ಷಣ, ಕೆಲವೇ ದಿವಸ. ಹೆರಿಗೆಗೆ ಹೋದ ಹೆಣ್ಣು ತನ್ನ ಬದುಕಿನಲ್ಲಿ ಇನ್ನು ಹೆರಿಗೆಯ ಬೇಡ, ದೇವರಾಯ ಶಿಕ್ಷೆ ಬೇಡ ಎನ್ನುವುದಾಗಿ ಭಾವಿಸ್ತಾಳೆ. ಆದರೆ ಮತ್ತೊಂದು